ರವಿ ಮತ್ತು ಅನು ಎಷ್ಟೋ ಜನರಿಗೆ ಆದರ್ಶ ದಂಪತಿ. ಅವರು ಜೊತೆಯಲ್ಲಿ ಹಕ್ಕಿಗೂಡಿದ್ದಂತೆ ಬದುಕುತ್ತಿದ್ದ. ರವಿ ಪ್ರಾಮಾಣಿಕ, ಸಂಯಮದಿಂದ ನಡೆಸುವವನು. ಅನು ಬುದ್ಧಿಮತಿ, ಸಹಾನುಭೂತಿ ತುಂಬಿದ ಮನಸ್ಸಿನವಳು. ಇವರ ಜೀವನದಲ್ಲಿ ಹೊರಗೆಂದರೆ ಬೆಳಕು, ಒಳಗೆಂದರೆ ನೆಮ್ಮದಿ. ರವಿಗೆ ತನ್ನ ಬಾಲ್ಯದ ಗೆಳೆಯ ಅರವಿಂದನೆಂಬವರು ಇವನ ಜೀವಮಾನದಲ್ಲೇ ಇನ್ನೊಬ್ಬ ಸಹೋದರನಂತಿದ್ದ. ಅರವಿಂದನು ಬಹುಮಾನವಂತ ವ್ಯಕ್ತಿ, ಸೌಮ್ಯ, ಸಂವನಶೀಲ. ಅವನು ಎಲ್ಲಿಯವರೆಗೆ ತಮ್ಮ ಮನೆಗೆ ಬಂದರೂ ಅನುಗೆ ಆತನಲ್ಲಿ ಅಪರಿಚಿತ ಅನ್ನಿಸುತ್ತಿರಲಿಲ್ಲ. ಅವರ ನಡುವೆ ಬೆಳೆದ ಸ್ನೇಹವು ನೈಸರ್ಗಿಕವಾಗಿಯೇ ತೋಚಿತ್ತು. ಆದರೆ ಕಾಲಕಾಲಕ್ಕೆ ಅದು ಸ್ನೇಹದಿಂದ ಮತ್ತೊಂದು ಪ್ರಪಂಚದತ್ತ ಸಾಗತೊಡಗಿತು. ಅನು ಮತ್ತು ಅರವಿಂದ ನಡುವಿನ ಮಾತುಕತೆಗಳು, ನಗುವುಗಳು, ಕಣ್ಣಿನ ನೋಟಗಳು, ಆಲ್ ಸೈಲೆಂಟ್ಲಿ ಕ್ರಾಸ್ ದ ಲೈನ್. ರವಿ ಮನೆ ಹೊರಗಿದ್ದಾಗ ಅವರು ಇಬ್ಬರೂ ಭೇಟಿಯಾಗುತ್ತಿದ್ದರು. ಪ್ರೀತಿ ಮೌನವಲ್ಲ, ಆದರೆ ಮೌನವೇ ಅವರಿಗೆ ಪ್ರೀತಿಯ ಭಾಷೆಯಾಗಿ ಬಿಟ್ಟಿತ್ತು. ಅದು ಒಂದು ದಿನ ದೈಹಿಕ ಸಂಬಂಧಕ್ಕೂ ಹಾದಿ ಮಾಡಿತು. ಅನೇಕ ಬಾರಿಗೆ ಅವರು ಪರಸ್ಪರದಲ್ಲಿ ಒಂದಾಗಿ ಕರಗಿದ ಕ್ಷಣಗಳು. ಆದರೆ ಆ ಮೌನ, ಆ ಒಡನಾಟ ಒಂದು ದಿನ ಹೊಸ ಸುದ್ದಿಯನ್ನು ತರುತ್ತದೆ. ಅನು ಗರ್ಭಿಣಿಯಾದಳು. ಅನು ಮನಸ್ಸಲ್ಲಿ ಹೊತ್ತ ಗರ್ಭಕ್ಕಿಂತ ಭಾರವಾಗಿದ್ದದು ಅವಳ ತಪ್ಪಿನ ಬಾಧೆ. ಆ ಮಗು ರವಿಯದು ಅಲ್ಲ ಅನ್ನೋ ಅರ್ಥವಾಗಿ ಅವಳ ಭಾವನೆಗಳು ಕುಸಿದು ಹೋದವು. ಈ ಸತ್ಯವನ್ನು ರವಿಗೆ ಹೇಳಲು ಅನು ಭಯದಿಂದ ಕಂಪಿಸುತ್ತಿದ್ದಳು. ಆದರೆ ರವಿ ಕೇಳಿದ ಸತ್ಯವನ್ನನುಮೋದಿಸಿ ಒಂದು ನಿಶ್ಶಬ್ದ ಕ್ಷಣದ ನಂತರ ಮುದುಡಿದ ಶಬ್ದದಲ್ಲಿ ಹೇಳಿದ, ನೀನು ಮಾಡಿದ ತಪ್ಪು ನನ್ನ ಹೃದಯ ಮುರಿದ್ರೂ ನನ್ನ ಪ್ರೀತಿಯ ಹುಟ್ಟಿಗೆ ಅದು ಅಡ್ಡಿಯಾಗದು. ನೀನು ನನ್ನ ಮನೆ ಬಿಟ್ಟು ಎಲ್ಲೂ ಹೋಗಬೇಡ. ಈ ಮನೆ ನಿನ್ನದು. ಆ ಮಗು ಯಾವತನದಾದರೂ ನಾನು ಅದನ್ನು ನನ್ನದೇ ಅಂತ ತಾಳಿಕೊಳ್ಳುತ್ತೇನೆ. ಆದರೆ ಒಂದು ಕೇಳಿಕೆ, ಈ ಕತೆಯ ಕೊನೆ ಬೇರೆಯವರಿಗೆ ಗೊತ್ತಾಗಬಾರದು. ನಮ್ಮ ಇಜ್ಜತ್ತು, ಮಗು ಬೆಳೆದ ಮೇಲೆ ಅವನ ಇಜ್ಜತ್ತು, ಎಲ್ಲವನ್ನೂ ಜಪಮಾಡಿ ಮರೆಮಾಡೋಣ. ಅನು ಕಣ್ಣೀರು ಹರಿಸುತ್ತಾ ಅವನ ಕಾಲಿಗೆ ಬಿದ್ದಳು. ಆ ಕ್ಷಣವೇ ಅವಳಿಗೆ ಗೊತ್ತಾಯಿತು, ಪ್ರೀತಿಯ ಅರ್ಥ ಕೇವಲ ಭಾವನೆಯಲ್ಲ, ಅದು ಬಲವಾದ ನಿರ್ಧಾರ. ಅರವಿಂದನು ಆ ಮನೆಯ ತುದಿಯಿಂದ ಈ ಕಣ್ಣು ಸನ್ನೆಯೆಲ್ಲವನ್ನೂ ಕಂಡು ಭಾವುಕನಾದನು. ಅವನ ಪ್ರೀತಿ ಖರಾಬಲ್ಲ, ಆದರೆ ಇಂತಹ ಒಬ್ಬ ಸ್ನೇಹಿತನ ಎದುರು ಅವನು ತಾನು ಹಿಂಗುಳಿದ. ಮಗುವು ಹುಟ್ಟಿತು. ಮನೆಯೊಳಗೆ ಒಂದು ಹೊಸ ಕಿರುನಗೆ ಹರಡಿತು. ಅದು ಯಾರ ಮಗು ಎನ್ನುವ ಪ್ರಶ್ನೆಗೆ ಉತ್ತರವಿಲ್ಲ, ಆದರೆ ಪ್ರೀತಿಯಲ್ಲಿ ಬೆಳೆದ ಮಗು ಎನ್ನುವ ಉತ್ತರ ಮಾತ್ರ ಇತ್ತು. ಅನು, ರವಿ, ಅರವಿಂದ, ಈ ಮೂರು ಹೃದಯಗಳು ಒಂದೇ ಸಂವೇದನೆಯಲ್ಲಿ ಮುಳುಗಿದವು. ಈ ಕತೆಗೆ ಅಂತ್ಯವಿದೆಯಾ? ಶಾಯದಿಲ್ಲ, ಏಕೆಂದರೆ ಕೆಲವೊಂದು ಸಂಬಂಧಗಳು ನಿಯಮಗಳಿಗಿಂತ ಮೇಲಾಗಿ ಬಾಳುತ್ತವೆ. ಹೃದಯದ ಅಂತರಾಳ, ಅಲ್ಲಿ ತಪ್ಪುಗಳಿವೆ, ಆದರೆ ಅವುಗಳ ಮೀರಿದ ಪ್ರೀತಿಯ ಬೆಳಕು ಕೂಡ ಇದೆ.